ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇವತ್ತು ನಾವು ಕ್ಲಾಸ್ 10th ಮ್ಯಾಥ್ಸ್ ಚಾಪ್ಟರ್ 2 ಪೊಲಿನಾಮಿಯಲ್ಸ್ ದಲ್ಲಿರುವ ಎಲ್ಲ ಎಕ್ಸಾಂಪಲ್ಗಳನ್ನ ಸಾಲ್ವ್ ಮಾಡೋಣ. ಈಗ ಎಕ್ಸಾಂಪಲ್ 1 ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಲುಕ್ at the graphs in figure given below. Each is the graph of y is equal to px, where px is a polynomial. For each of the graphs, find the number of zeros of px ಅಂತ ಕೊಟ್ಟಿದ್ದಾರೆ. ಈಗ ಇವು ಏನು ಗ್ರಾಫ್ಸ್ ಕೊಟ್ಟಿದಾರಲ್ಲ, ಇವು ಎಲ್ಲ ಗ್ರಾಫ್ಸ್ ಏನಿದಾವಲ್ಲ, ಇವು ಪಿ ಎಕ್ಸ್ ಅದ್ದು ಗ್ರಾಫ್ಗಳಾಗಿವೆ. ಪಿ ಎಕ್ಸ್ ಆಫ್ ಪೊಲಿನಾಮಿಯಲ್, ಇದು ಪಿ ಎಕ್ಸ್ ಅದ್ದು ಪೊಲಿನಾಮಿಯಲ್ ಗ್ರಾಫ್ಗಳಾಗಿವೆ. ಈಗ ಇದರಲ್ಲಿ ಎಕ್ಸ್ ಎಕ್ಸಿಸ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ವೈ ಎಕ್ಸಿಸ್ ಅನ್ನ ಕೊಟ್ಟಿದ್ದಾರೆ. ಈಗ ಇದು ಒಂದು ಲೈನ್ ಏನಿದೆಯಲ್ಲ, ಈ ಲೈನ್ ಎಕ್ಸ್ ಎಕ್ಸಿಸ್ ಅನ್ನ ಎಷ್ಟು ಸಲ ಕಟ್ ಮಾಡಿರುತ್ತೋ ಈ ಎಕ್ಸ್ ಎಕ್ಸಿಸ್ ಅನ್ನ ಎಷ್ಟು ಸಲ ಕಟ್ ಮಾಡಿರ್ತದಲ್ಲ ಆ ಪಾಯಿಂಟ್ ಇದು ಈ ಗ್ರಾಫ್ ಅದ್ದು ನಂಬರ್ ಆಫ್ ಝೀರೋಸ್ ಆಗಿರುತ್ತದೆ. ಈಗ ಇದು ಒಂದು ಲೈನ್ ಇದೆ. ಈಗ ಎಕ್ಸ್ ಎಕ್ಸಿಸ್ ಅನ್ನು ಒಂದ್ಸಲ ಇಂಟರ್ಸೆಕ್ಟ್ ಮಾಡಿದೆ, ಈಗ ಒಂದ್ಸಲ ಕಟ್ ಮಾಡಿದೆ, ಅದಕ್ಕೆ ಇದರ ನಂಬರ್ ಆಫ್ ಝೀರೋಸ್ ಏನಾಗಿರುತ್ತದೆ? 1 ಆಗಿರುತ್ತದೆ. ಯಾಕಂದ್ರೆ ಇಲ್ಲಿ y is equal to px ಅಂತ ಕೊಟ್ಟಿದ್ದಾರೆ. ನಾವು y axis ಅನ್ನ ಕಟ್ ಮಾಡಿದ್ದನ್ನ ಮೆನ್ಷನ್ ಮಾಡಬಾರ್ದು. ಎಕ್ಸ್ ಎಕ್ಸಿಸ್ ಅನ್ನ ಎಷ್ಟು ಸಲ ಕಟ್ ಮಾಡಿರ್ತದೋ ಅದೇ ಈ ಗ್ರಾಫ್ ಅದ್ದು ನಂಬರ್ ಆಫ್ ಝೀರೋಸ್ ಆಗಿರುತ್ತದೆ. ಅದನ್ನ ನಾವು ಇಲ್ಲಿ ಬರಿಬೇಕಾಗುತ್ತದೆ. ಈಗ ಎನ್ ಸಿ ಆರ್ ಟಿ ಬುಕ್ ಅಲ್ಲಿ ನಿಮಗೆ ಇದು ಎಕ್ಸಾಂಪಲ್ 1 ಕೊಟ್ಟಿದ್ದಾರೆ. ನಾನು ಎನ್ ಸಿ ಆರ್ ಟಿ ಅಲ್ಲಿರುವ ಎಲ್ಲ ಎಕ್ಸಾಂಪಲ್ಗಳನ್ನ ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಎಕ್ಸಾಮಲ್ಲಿ ಎಕ್ಸಾಂಪಲ್ಗಳನ್ನು ಕೊಡ್ಬೋದು, ಎಕ್ಸಸೈಸ್ಗಳನ್ನು ಕೊಡ್ಬೋದು. ಅದಕ್ಕೆ ನಾನು ಎಲ್ಲ ಎಕ್ಸಾಂಪಲ್ಗಳನ್ನ ನಿಮಗೆ ತುಂಬಾ ಅಂಡರ್ಸ್ಟ್ಯಾಂಡ್ ಆಗುವ ರೀತಿಯಲ್ಲಿ ತುಂಬಾ ಈಸಿಯಾಗಿ ನಿಮಗೆ ತಿಳಿಸಿಕೊಡುತ್ತೇನೆ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಶೇರ್ ಮಾಡಿ. ಈಗ ಇದರಲ್ಲಿ ಇದು ಲೈನ್ ಏನಿದೆಯಲ್ಲ ಒಂದ್ಸಲ ಕಟ್ ಮಾಡಿದೆ. ಎಕ್ಸ್ ಎಕ್ಸಿಸ್ ಅನ್ನ ಕಟ್ ಮಾಡಿದನ್ನು ಮಾತ್ರ ಮೆನ್ಷನ್ ಮಾಡಬೇಕು. ಅದಕ್ಕೆ ಈ ಗ್ರಾಫ್ ಅದ್ದು ನಂಬರ್ ಆಫ್ ಝೀರೋಸ್ 1 ಆಗಿದೆ. ಮತ್ತೆ ಇದು ನೆಕ್ಸ್ಟ್ ಗ್ರಾಫ್ ಅಲ್ಲಿ ಇದು ಲೈನ್ ಏನಿದೆಯಲ್ಲ, ಈ ಲೈನ್ ಈಗ ಎರಡು ಕಡೆ ಕಟ್ ಆಗಿದೆ. ಎರಡು ಕಡೆ ಎಕ್ಸ್ ಎಕ್ಸಿಸ್ ಅನ್ನ ಎರಡು ಕಡೆ ಕಟ್ ಮಾಡಿದೆ. ಅದಕ್ಕೆ ಇದರ ನಂಬರ್ ಆಫ್ ಝೀರೋಸ್ ಏನು? 2. ಎರಡು ಸಲ ಕಟ್ ಮಾಡಿದ್ರಿಂದ ಇದರ ನಂಬರ್ ಆಫ್ ಝೀರೋ 2. ಇದನ್ನ ಕಟ್ ಮಾಡಿದ್ದನ್ನ ನಾವು ಮೆನ್ಷನ್ ಮಾಡಬಾರ್ದು ಮತ್ತೆ ಇಲ್ಲಿ ಬರಿಬಾರ್ದು, ಇದನ್ನ ಮಾತ್ರ ಇಲ್ಲಿ ಬರಿಬೇಕಾಗುತ್ತೆ. ಈಗ ನೆಕ್ಸ್ಟ್ ಗ್ರಾಫ್ ಅನ್ನ ನೋಡೋಣ. ಈಗ ಈ ಲೈನ್ ಏನಿದೆಯಲ್ಲ, ಇಲ್ಲಿ ಒಂದ್ಸಲ ಕಟ್ ಮಾಡಿದೆ, ಮತ್ತೆ ಇಲ್ಲಿ ಒಂದ್ಸಲ ಕಟ್ ಮಾಡಿದೆ, ಮತ್ತೆ ಇಲ್ಲಿ ಒಂದ್ಸಲ ಕಟ್ ಮಾಡಿದೆ. ಹಾಗಾಗಿ 1 2 3 ಇದರ ನಂಬರ್ ಆಫ್ ಝೀರೋಸ್ ಎಷ್ಟು? 3 3. ಇದರ ನಂಬರ್ ಆಫ್ ಝೀರೋಸ್ 3. ಮತ್ತೆ ನೆಕ್ಸ್ಟ್ ಗ್ರಾಫ್ ಅನ್ನ ನೋಡೋಣ. ಈ ಗ್ರಾಫ್ ಎಕ್ಸ್ ಎಕ್ಸಿಸ್ ಅನ್ನ ಒಂದ್ಸಲ ಮಾತ್ರ ಕಟ್ ಮಾಡಿದೆ. ಇದು ವೈ ಎಕ್ಸಿಸ್ ಅನ್ನ ಕಟ್ ಮಾಡಿದನ್ನ ನಾವು ಬರಿಬಾರ್ದು. ಅದಕ್ಕೆ ಇಲ್ಲಿ ನಂಬರ್ ಆಫ್ ಝೀರೋಸ್ ಏನು? 1. ಮತ್ತೆ ಇಲ್ಲಿ ಈ ಗ್ರಾಫ್ ನೋಡಿ, ಇದು ಎಕ್ಸ್ ಎಕ್ಸಿಸ್ ಅನ್ನ ಟಚ್ ಮಾಡಿದೆ, ಕಟ್ ಮಾಡಿಲ್ಲ, ಟಚ್ ಮಾಡಿದೆ. ಅಂದ್ರೂ ಕೂಡ ನಾವು ಇದನ್ನ ನಂಬರ್ ಆಫ್ ಝೀರೋಸ್ ಏನಾಗಿರುತ್ತದೆ? ಟಚ್ ಮಾಡಿದ್ರು ಕೂಡ ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಇದರ ನಂಬರ್ ಆಫ್ ಝೀರೋಸ್ ಏನು? 1 ಆಗಿರುತ್ತದೆ. ಈಗ ನಾವು ನೆಕ್ಸ್ಟ್ ಗ್ರಾಫ್ ಅನ್ನ ನೋಡೋಣ. ಇದು ಈ ಗ್ರಾಫ್ ಏನಿದೆಯಲ್ಲ, ಇದು ಎಕ್ಸ್ ಎಕ್ಸಿಸ್ ಅನ್ನ 1 ಸಲ ಮತ್ತೆ 2 ಸಲ ಮತ್ತೆ 3 ಸಲ, ಇಲ್ಲಿ ಕೂಡ 3 ಸಲ ಕಟ್ ಮಾಡಿದೆ. ಅದಕ್ಕೆ ಇದರ ನಂಬರ್ ಆಫ್ ಝೀರೋಸ್ ಏನು? 3. ಇದು ನಿಮಗೆ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಇದೇ ಎಕ್ಸಾಂಪಲ್ನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಅನ್ನ ನೋಡೋಣ. ಈಗ ನಾವು ಎರಡನೇ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫೈಂಡ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ x² + 7x + 10 ಅಂಡ್ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಝೀರೋಸ್ ಅಂಡ್ ಕೋಎಫಿಷಿಯಂಟ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಏನು ಕೊಟ್ಟಿದಾರಲ್ಲ, ಇದರದ್ದು ಝೀರೋಸ್ ಅನ್ನ ಫೈಂಡ್ ಮಾಡಬೇಕು. ಝೀರೋಸ್ ಅನ್ನ ಫೈಂಡ್ ಮಾಡಿ ಝೀರೋಸ್ ಮತ್ತು ಕೋಎಫಿಷಿಯಂಟ್ ನಡುವಿನ ರಿಲೇಶನ್ಶಿಪ್ ಅನ್ನ ವೆರಿಫೈ ಮಾಡಿ ಬರಿಬೇಕಾಗುತ್ತೆ. ಈಗ ನಾವು ಈ ಎಕ್ಸಾಂಪಲ್ ಅನ್ನ ಸಾಲ್ವ್ ಮಾಡೋಣ. ಮೊದಲು ನಾವು ಝೀರೋಸ್ ಅನ್ನ ಫೈಂಡ್ ಮಾಡೋಣ. ಈಗ x² + 7x + 10 = ಝೀರೋಸ್.
ಯಾಕಂದ್ರೆ ನಾವು 0 = 0 ಯಾಕೆ ಬರ್ದಿದ್ದೇವೆ ಅಂದ್ರೆ ನಾವು ಇದರದ್ದು ಝೀರೋಸನ್ನು ಫೈಂಡ್ ಮಾಡಬೇಕು. ಝೀರೋಸನ್ನು ಫೈಂಡ್ ಮಾಡಬೇಕಂದ್ರೆ =0ನ ಬರಿಬೇಕಾಗುತ್ತೆ. ಈಗ ಇದು ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಆಗಿದೆ. ನಿಮಗೆ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂದ್ರೇನು ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ತುಂಬಾ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ಇದನ್ನು ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಇದೆಯಲ್ಲ ಇದರದ್ದು ಸ್ಪ್ಲಿಟಿಂಗ್ ಆಫ್ ಮಿಡಲ್ ಟರ್ಮ್ ಮಾಡ್ಕೋಬೇಕು. ಈಗ ಸ್ಪ್ಲಿಟಿಂಗ್ ಆಫ್ ಮಿಡಲ್ ಟರ್ಮ್ ಅಂದರೆ ಈಗ ಇಲ್ಲಿ ನಾನು 1 ಇಲ್ಲಿ ಎಕ್ಸದ್ದು ಕೋಎಫಿಷಿಯಂಟ್ ಏನಿದೆ 1 ಇದೆ, ಮತ್ತೆ ಇದು ಕಾನ್ಸ್ಟೆಂಟ್ ಟರ್ಮ್ 10 ಇದೆ. ಇದನ್ನು ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದರೆ 10 ಬಂದಿದೆ. ಮತ್ತೆ ಈಗ ನಾನು ಮಲ್ಟಿಪ್ಲೈ ಮಾಡಿದರೆ 10 ಬರಬೇಕು ಅಂದರೆ 2 × 5 ತಗೋತಾ ಇದ್ದೀನಿ. 2 × 5 ಮಾಡಿದರೆ 10 ಬರುತ್ತದೆ. ಮಲ್ಟಿಪ್ಲೈ ಮಾಡಿ 2 × 5ನ ಮಲ್ಟಿಪ್ಲೈ ಮಾಡಿದರೆ 10 ಬರುತ್ತದೆ. ಮತ್ತೆ ನಾವು ಆ್ಯಡ್ ಮಾಡಿದರೆ ಏನು ಬರಬೇಕು? 7 ಬರಬೇಕು. ಸಮ್ ಮಾಡಿದರೆ 7 ಬರಬೇಕು. ಅದಕ್ಕೆ ನಾನು 2 + 5ನ ತಗೋತಾ ಇದ್ದೀನಿ. 2 + 5ನ ಸಮ್ ಮಾಡಿದರೆ 7 ಬರುತ್ತದೆ. ಈಗ ಇದು 7 ಬಂದಿದೆ. ಮಲ್ಟಿಪ್ಲೈ ಮಾಡಿದರೆ 10 ಬಂದಿದೆ. ಮತ್ತೆ ಇದು ಸಮ್ ಮಾಡಿದರೆ 7 ಬಂದಿದೆ. ಮತ್ತೆ ಇದನ್ನು ನಾನು 2x + 5x ಅಂತ ಬರ್ಕೋತಾ ಇದ್ದೀನಿ. ಇದನ್ನು ಇಲ್ಲಿ ಈ ಟರ್ಮ್ಸ್ಗಳನ್ನ ನಾವು ಈ ಇಕ್ವೇಷನಲ್ಲಿ ಬರ್ಕೊಳ್ಳೋಣ. x² + 2x + 5x + 10 = 0. ಈಗ ನಾನು ಇಲ್ಲಿ x² + 2x ಇದೆಯಲ್ಲ, ನಾನು ಇಲ್ಲಿ x ಅನ್ನು ಕಾಮನ್ ತಗೋತೀನಿ. x ಅನ್ನು ಕಾಮನ್ ತಗೊಂಡ್ರೆ x + 2 ಬ್ರಾಕೆಟಲ್ಲಿ ಉಳಿಯುತ್ತದೆ. ಮತ್ತೆ ನಾನು ಇಲ್ಲಿ 5x + 10 ಇದೆಯಲ್ಲ, ಇಲ್ಲಿ ನಾನು 5ನ ಕಾಮನ್ ತಗೋತೀನಿ. ಇಲ್ಲಿ 5 ಕಾಮನ್ ತಗೊಂಡ್ರೆ x + 2 ಬ್ರಾಕೆಟಲ್ಲಿ ಉಳಿಯುತ್ತದೆ =0. ಈಗ ಇಲ್ಲಿ 4 ಟರ್ಮ್ಗಳಿದ್ದವು. ಈಗ ಇಲ್ಲಿ ಏನಾಯಿತು? 2 ಟರ್ಮ್ಗಳಾದವು. ಅದಕ್ಕೆ ನಾನು ಇಲ್ಲಿ x + 2 ಮತ್ತು x + 2 ಸೇಮ್ ಇದೆಯಲ್ಲ, ಅದಕ್ಕೆ ನಾನು ಇವು 2 ಟರ್ಮ್ಸ್ನ ನಾನು ಇಲ್ಲಿ ಕಾಮನ್ ತಗೋತಾ ಇದ್ದೀನಿ. x + 2 ಕಾಮನ್ ತಗೋತಾ ಇದ್ದೀನಿ, ಯಾಕಂದರೆ ಸೇಮ್ ಇದೆ. ಮತ್ತೆ ಇಲ್ಲಿ ಏನು ಉಳಿಯುತ್ತದೆ ಅಂದರೆ x + 5 ಅಷ್ಟೇ ಉಳಿಯುತ್ತದೆ. ಇದನ್ನು ನಾನು ಒಂದು ಬ್ರಾಕೆಟಲ್ಲಿ ಬರ್ಕೋತಾ ಇದ್ದೀನಿ. x + 5. ಈಗ ಇವು 2 ಟರ್ಮ್ಗಳಾದವು. ಈಗ =0 ಬರ್ಕೊಳ್ಳೋಣ. ಮತ್ತೆ ನಾವು ಇದರದ್ದು ಝೀರೋಸನ್ನು ಫೈಂಡ್ ಮಾಡಬೇಕು. ಅದಕ್ಕೆ ನಾನು ಒಂದು ಕಡೆ x + 2ನ ಬರ್ಕೋತಾ ಇದ್ದೀನಿ =0. ಮತ್ತೆ ಒಂದು ಕಡೆ ನಾನು x + 5ನ ಬರ್ಕೋತಾ ಇದ್ದೀನಿ. x + 5 =0. ಇಲ್ಲಿ ನಾನು ಈ ಟರ್ಮ್ನ ಬರೆದು =0 ಯಾಕೆ ಬರ್ದಿದ್ದೇನೆ ಅಂದರೆ ನಾನು ಝೀರೋಸನ್ನು ಫೈಂಡ್ ಮಾಡಬೇಕು. ಝೀರೋಸನ್ನು ಫೈಂಡ್ ಮಾಡಬೇಕಂದ್ರೆ ನಾವು = 0 ಬರಿಬೇಕು ಅಂತ ಹೇಳಿದ್ದೇನೆ. ಈಗ ನಾವು x -2 ಇಲ್ಲಿ +2 ಇದ್ದರೆ ಈ ಸೈಡ್ ಬಂದರೆ ಏನಾಗುತ್ತದೆ? -2 ಆಗುತ್ತದೆ. ಇದನ್ನು ನಾವು ಅಲ್ಫಾ ಎಂದು ಡಿನೋಟ್ ಮಾಡೋಣ. ನಿಮಗೆ ಗೊತ್ತಿದೆ ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಸಮ್ ಆಫ್ ಝೀರೋಸ್ ಮತ್ತು ಸಮ್ ಆಫ್ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೇನೆ. ಈಗ ಅಲ್ಫಾ ಅಂದ್ರೇನು? ಇದನ್ನು ನಾವು 1 ಝೀರೋಸನ್ನು ಅಲ್ಫಾ ಎಂದು ಡಿನೋಟ್ ಮಾಡೋಣ. ಮತ್ತು ಇಲ್ಲಿ x -5 ಬರುತ್ತದೆ. ಯಾಕಂದರೆ ಇಲ್ಲಿ +5 ಇದ್ದರೆ ಈ ಕಡೆ -5 ಆಗುತ್ತದೆ. ಇದನ್ನು ಬೀಟಾ ಎಂದು ಡಿನೋಟ್ ಮಾಡೋಣ. ಇದು ಈಗ ನಮಗೆ 2 ಝೀರೋಸ್ ನಾವು ಫೈಂಡ್ ಮಾಡಿದ್ದೇವೆ. ಈಗ ನಾವು ಸಮ್ ಆಫ್ ಝೀರೋಸ್ ಮಾಡ್ಕೋಬೇಕು. ಸಮ್ ಆಫ್ ಝೀರೋಸ್ ಮಾಡ್ಕೋಬೇಕಂದ್ರೆ ಸಮ್ ಆಫ್ ಝೀರೋಸ್ ಫಾರ್ಮುಲಾ ಏನಿದೆ? ಆಲ್ಫಾ + ಬೀಟಾ -b/a. ಇಲ್ಲಿ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ಫಾರ್ಮುಲಾ ಏನಿದೆ ಅಂದರೆ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ಜನರಲ್ ಫಾರ್ಮ್ ax² + bx + c ಇದೆ. ಈಗ ಇದು ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ x² + 7x + 10. ಈಗ ಇದರದ್ದು ಕೋಎಫಿಷಿಯಂಟ್ ಏನೂ ಇಲ್ಲ ಅಂದರೆ 1 ಇದ್ದೇ ಇರುತ್ತದೆ. a ಅಂದರೆ ಏನಿದೆ? 1 ಇದೆ. ಮತ್ತು ಇದರದ್ದು ಕೋಎಫಿಷಿಯಂಟ್ ಏನಿದೆ? ಇದು b ಪ್ಲೇಸಲ್ಲಿ ಏನಿದೆ? 7 ಇದೆ. b ಅಂದರೆ ಏನಿದೆ? x ಕೋಎಫಿಷಿಯಂಟ್ b ಇದೆ. x ಕೋಎಫಿಷಿಯಂಟ್ 7 ಇದೆ. ಹಾಗಾದರೆ ಇದು b ಪ್ಲೇಸಲ್ಲಿ 7 ಇದೆ. ಅದಕ್ಕೆ ಇಲ್ಲಿ 7 ಬರ್ಕೊಳ್ಳೋಣ. b ಅಂದರೆ 7. ಮತ್ತು c ಅಂದರೆ ಕಾನ್ಸ್ಟೆಂಟ್ ಟರ್ಮ್ ಏನಿದೆ? 10 ಇದೆ. c ಅಂದರೆ ಏನಿದೆ? 10 ಇದೆ. b ಅಂದರೆ 7 ಇದೆ. ಮತ್ತು a ಅಂದರೆ ಏನೂ ಇಲ್ಲ ಅಂದರೆ 1 ಇದ್ದೇ ಇರುತ್ತದೆ. ಈಗ x² ಕೋಎಫಿಷಿಯಂಟ್ ಏನೂ ಇಲ್ಲ ಅಂದರೆ 1 ಇದೆ. ಮತ್ತು x ಕೋಎಫಿಷಿಯಂಟ್ 7 ಇದೆ. 10 ಇದು 10 ಏನಿದೆಯಲ್ಲ ಇದು ಕಾನ್ಸ್ಟೆಂಟ್ ಟರ್ಮ್. ಈಗ x² a ಇದೆ.
ಮತ್ತೆ ಬಿದ್ದು ಕೊಯಿಫಿಷಿಯಂಟ್ ಬಿ ಇದೆ, ಎಕ್ಸ್ ಅದ್ದು ಕೊಯಿಫಿಷಿಯಂಟ್ ಬಿ ಇದೆ. ಹಾಗಾಗಿ ಎ ಅಂದ್ರೇನು 1, ಬಿ ಅಂದ್ರೇನು 7, ಸಿ ಅಂದ್ರೆ 10. ನಾವು ಇದನ್ನ ಈಗ ಎ ಅಂದ್ರೆ ಎ ಅಂದ್ರೆ ಬಿ ಅಂದ್ರೆ ಮತ್ತೆ ಸಿ ಅಂದ್ರೆ ಏನಿದೆ ಅಂತ ನಾವು ಫೈಂಡ್ ಮಾಡಿದ್ದೇವೆ. ಈಗ ನಾವು ಇಲ್ಲಿ ಬರ್ಕೊಳ್ಳೋಣ. ಈಗ 2 zeros ಅನ್ನ ಫೈಂಡ್ ಮಾಡಿದ್ದೇವೆ. ಈಗ ನಮಗೆ ಅಲ್ಫಾ ಅಂದ್ರೆ ಏನಿದೆ -2 ಇದೆ, ಪ್ಲಸ್ ಬೀಟಾ ಅಂದ್ರೆ ಏನಿದೆ -5 ಇದೆ, ಇಸ್ ಈಕ್ವಲ್ ಟು ಈಗ ಬಿ ಅಂದ್ರೆ ಏನಿದೆ ಇಲ್ಲಿ ಮೈನಸ್ ಆಲ್ರೆಡಿ ಇದೆ, ಬ್ರಾಕೆಟ್ ಅಲ್ಲಿ 7 ಬರ್ಕೊಳ್ಳೋಣ. ಬಿ ಅಂದ್ರೆ ಏನಿದೆ 7 ಇದೆ, ಮತ್ತೆ ಡಿವೈಡೆಡ್ ಬೈ ಎ ಅಂದ್ರೆ ಏನಿದೆ 1 ಇದೆ, ಇಲ್ಲಿ ಬರ್ಕೊಂಡಿದ್ದೇವೆ. ಈಗ -2 ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತದೆ ಮೈನಸ್ ಆಗುತ್ತದೆ, ಮತ್ತೆ ಇಸ್ ಈಕ್ವಲ್ ಟು ಇಲ್ಲಿ -7 ಮೈನಸ್ ಇಂಟು ಪ್ಲಸ್ ಮೈನಸ್. ಈಗ ಇಲ್ಲಿ 7 ಬಂದಿದೆ, ಇಲ್ಲಿ ಇದನ್ನ ಆ್ಯಡ್ ಮಾಡಿದ್ರೆ ಇದರ ಸಮ್ ಮಾಡಿದ್ರೆ -7 ಬರುತ್ತದೆ. ಮತ್ತೆ ಇದರದ್ದು ಈಗ ಆಲ್ರೆಡಿ -7 ಬಂದಿದೆ. ಈಗ ಎರಡು ಕಡೆ ವೆರಿಫೈ ಆಗಿದೆ. ಇದು ಕೂಡ ಸೇಮ್ ಬಂದಿದೆ, ಇದು ಕೂಡ ಸೇಮ್ ಬಂದಿದೆ. ಅಂದ್ರೆ ಇದು ಝೀರೋಸ್ ಮತ್ತು ಕೊಯಿಫಿಷಿಯಂಟ್ ನಡುವಿನ ರಿಲೇಶನ್ಶಿಪ್ ಅನ್ನ ನಾವು ವೆರಿಫೈ ಮಾಡಿ ಬರೆದಿದ್ದೇವೆ. ಈಗ ಇದು ಸಮ್ ಆಫ್ ಝೀರೋಸ್, ಮತ್ತೆ ಇವು ಏನಿದಾವಲ್ಲ ಎ ಮತ್ತು -b ಇವು ಕೊಯಿಫಿಷಿಯಂಟ್, ಇದರ ನಡುವಿನ ರಿಲೇಶನ್ಶಿಪ್ ಅನ್ನ ನಾವು ವೆರಿಫೈ ಮಾಡಿ ಬರೆದಿದ್ದೇವೆ. ಹಾಗಾಗಿ therefore LHS is equal to RHS. ಈಗ ನಾವು ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಪ್ರಾಡಕ್ಟ್ ಆಫ್ ಝೀರೋಸ್ ಅನ್ನ ಮಾಡಬೇಕು. ಪ್ರಾಡಕ್ಟ್ ಆಫ್ ಝೀರೋಸ್ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಅಂದ್ರೆ ಅಲ್ಫಾ ಅಂದ್ರೆ ಏನಿದೆ -2 ಇದೆ, ಮತ್ತೆ ಬೀಟಾ ಅಂದ್ರೆ ಏನಿದೆ -5 ಇದೆ, ಈಸ್ ಈಕ್ವಲ್ ಟು ಸಿ ಅಂದ್ರೆ ಏನಿದೆ 10 ಇದೆ, ಮತ್ತೆ ಎ ಅಂದ್ರೆ ಏನಿದೆ 1 ಇದೆ. ಇದನ್ನ ನಾವು ಅಲ್ಫಾ ಅಂದ್ರೆ ಏನಿದೆ -2 ಇದೆ, ಬೀಟಾ ಅಂದ್ರೆ -5 ಇದೆ, ಇಸ್ ಈಕ್ವಲ್ ಟು ಸಿ ಅಂದ್ರೆ ಏನಿದೆ 10 ಇದೆ, ಎ ಅಂದ್ರೆ ಏನಿದೆ 1 ಇದೆ ಬರ್ಕೊಂಡಿದ್ದೇವೆ. ಈಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 5 10 ಆಗುತ್ತದೆ, ಮತ್ತೆ ಇದು 10 ಬರುತ್ತದೆ. ಎರಡೂ ಕಡೆ ವೆರಿಫೈ ಆಗಿದೆ. therefore LHS is equal to RHS. ಈಗ ಇದು ಕೂಡ ಸೇಮ್ ಬಂದಿದೆ, ಇದು ಕೂಡ ಸೇಮ್ ಬಂದಿದೆ. ಈಗ ನಿಮಗೆ ಸಮ್ ಆಫ್ ಝೀರೋಸ್, ನಿಮಗೆ ಇವು ಅಲ್ಫಾ ಪ್ಲಸ್ ಬೀಟಾ ಮತ್ತೆ ಅಲ್ಫಾ ಇಂಟು ಬೀಟಾ ಇವು ಹೇಗೆ ಬಂದಿದಾವೆ ಅಂದರೆ ಸಮ್ ಆಫ್ ಝೀರೋಸ್. ಈಗ ಇದು ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ಇಲ್ಲಿ ನಿಮಗೆ ಎಲ್ಲ ಬರೆದು ತೋರಿಸ್ತೇನೆ. ax² ಪ್ಲಸ್ bx ಪ್ಲಸ್ ಸಿ ಇದು ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಇದು ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ಇದು ಜನರಲ್ ಫಾರ್ಮ್. ಈಗ ನಾವು ಇದರಲ್ಲಿ ಕೋಎಫಿಷಿಯಂಟ್ ಏನಿದೆ ಎ ಇದೆ, ಮತ್ತೆ ಬಿ ಇದೆ, ಮತ್ತೆ ಸಿ ಇದೆ. ಈಗ ಇದರದ್ದು ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ಝೀರೋಸ್ ಅನ್ನ ಫೈಂಡ್ ಮಾಡಿ ನಾವು ಅಲ್ಫಾ ಮತ್ತು ಬೀಟಾ ಎಂದು ಡಿನೋಟ್ ಮಾಡುತ್ತೇವೆ. ಈಗ ಅಲ್ಫಾ ಮತ್ತು ಬೀಟಾ ಎಂದು ಡಿನೋಟ್ ಮಾಡ್ತೀವಲ್ಲ ಅದನ್ನೇ ನಾವು ಸಮ್ ಆಫ್ ಝೀರೋಸ್. ಈಗ ಈ ಅಲ್ಫಾ ಅಂದ್ರೇನು, ಇದು ಒಂದು ಅಲ್ಫಾ ಮತ್ತು ಬೀಟಾ ಇವು ಝೀರೋಸ್, ಇದರದ್ದು ಝೀರೋಸ್ ಫೈಂಡ್ ಮಾಡಿ ಅದನ್ನ ಅಲ್ಫಾ ಮತ್ತು ಬೀಟಾ ಎಂದು ಡಿನೋಟ್ ಮಾಡಿ ಅದನ್ನ ಸಮ್ ಆಫ್ ಝೀರೋಸ್. ಸಮ್ ಆಫ್ ಝೀರೋಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಝೀರೋಸ್ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಗೆ ಈಕ್ವಲ್ ಆಗಿರುತ್ತದೆ. ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ ಗೆ ಈಕ್ವಲ್ ಆಗಿರುತ್ತದೆ. ಈಗ ಬಿ ಅಂದ್ರೆ ಏನಿದೆ ಎಕ್ಸ್ ಅದ್ದು ಕೋಎಫಿಷಿಯಂಟ್ ಇದೆ, ಎ ಅಂದ್ರೆ ಎಕ್ಸ್ ಅದ್ದು, ಬಿ ಅಂದ್ರೆ ಏನಿದೆ ಎಕ್ಸ್ ಅದ್ದು ಕೋಎಫಿಷಿಯಂಟ್ ಇದೆ, ಮತ್ತೆ ಎ ಅಂದ್ರೆ ಏನಿದೆ ಎಕ್ಸ್ ಅದ್ದು x² ಅದ್ದು ಕೋಎಫಿಷಿಯಂಟ್ ಇದೆ. ಈಗ ಇದನ್ನ ನಾವು ಇಲ್ಲಿ ಬರ್ಕೊಳ್ಳೋಣ. ಕೋಎಫಿಷಿಯಂಟ್ ಆಫ್ x ಆಫ್ x². ಎ ಅಂದ್ರೆ x² ಅದ್ದು ಕೋಎಫಿಷಿಯಂಟ್ ಇದೆ, ಮತ್ತೆ ಬಿ ಅಂದ್ರೆ ಎಕ್ಸ್ ಅದ್ದು ಕೋಎಫಿಷಿಯಂಟ್ ಇದೆ, ಮತ್ತೆ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಗೆ ಈಕ್ವಲ್ ಆಗಿರುತ್ತದೆ. ಈಗ ಸಮ್ ಆಫ್ ಪ್ರಾಡಕ್ಟ್ ಆಫ್ ಝೀರೋಸ್ ಇಸ್ ಈಕ್ವಲ್ ಟು ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಸಿ ಅಂದ್ರೆ ಏನಿದೆ ಅಲ್ಫಾ ಇಂಟು ಬೀಟಾಗೆ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ ಈಕ್ವಲ್ ಆಗಿರುತ್ತದೆ.
ಈಗ ಸಿ ಅಂದ್ರೆ ಏನಿದೆ, ಇಲ್ಲಿ ಕಾನ್ಸ್ಟಂಟ್ ಟರ್ಮ್ ಇದೆ. ಸಿ ಮತ್ತೆ ಎ ಅಂದ್ರೆ ಎಕ್ಸ್ ಸ್ಕ್ವೇರ್ ಅದು ಕೋಎಫಿಷಿಯಂಟ್ ಇದೆ. ಎಕ್ಸ್ ಸ್ಕ್ವೇರ್. ಈಗ ಇದೇ ಪ್ರಕಾರ ನಾವು ಈ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ಝೀರೋಸ್ ಅನ್ನ ಫೈಂಡ್ ಮಾಡಿ ಅದನ್ನ ಅಲ್ಫಾ ಮತ್ತು ಬೀಟಾ ಇದರದ್ದು ಕೋಎಫಿಷಿಯಂಟ್ ಎ ಅಂದ್ರೆ ಏನಿದೆ, ಬಿ ಅಂದ್ರೆ ಏನಿದೆ, ಸಿ ಅಂದ್ರೆ ಏನಿದೆ ಅಂತ ಬರ್ಕೊಂಡಿದ್ದೇವೆ. ಈಗ ಇದರದ ಝೀರೋಸ್ ಅನ್ನ ಫೈಂಡ್ ಮಾಡಿ ಅಲ್ಫಾ ಬೀಟಾ ಎಂದು ಡಿನೋಟ್ ಮಾಡಿದ್ದೇವೆ. ಮತ್ತೆ ಅದರ ಸಮ್ ಆಫ್ ಝೀರೋಸ್ ಮಾಡಿದಾಗ ಮೈನಸ್ ಬಿ ಡಿವೈಡೆಡ್ ಬೈ ಎಗೆ ಸಮವಾಗಿರುತ್ತದೆ. ಮತ್ತೆ ಪ್ರಾಡಕ್ಟ್ ಆಫ್ ಝೀರೋಸ್ ಅಲ್ಫಾ ಇಂಟು ಬೀಟಾ ಸಿ ಡಿವೈಡೆಡ್ ಬೈ ಎಗೆ ಸಮವಾಗಿರುತ್ತದೆ. ಇದನ್ನೇ ನಾವು ಇಲ್ಲಿ ಎ ಬಿ ಮತ್ತೆ ಕಾನ್ಸ್ಟಂಟ್ ಟರ್ಮ್ ಸಿ ನಾವು ಇದರದ್ದು ಝೀರೋಸ್ ಅನ್ನ ಫೈಂಡ್ ಮಾಡಿ ಅದನ್ನು ಅಲ್ಫಾ ಮತ್ತು ಬೀಟಾ ಎಂದು ಡಿನೋಟ್ ಮಾಡುತ್ತೇವೆ. ಅದರ ಸಮ್ ಆಫ್ ಝೀರೋಸ್ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎಗೆ ಈಕ್ವಲ್ ಆಗುತ್ತದೆ. ಈಗ ಮೈನಸ್ ಬಿ ಅಂದ್ರೆ ಏನಿದೆ, ಎದು ಕೋಎಫಿಷಿಯಂಟ್ ಎಕ್ಸ್ ಅದ್ದು ಕೋಎಫಿಷಿಯಂಟ್ ಇದೆ, ಅದನ್ನೇ ನಾವು ಇಲ್ಲಿ ಬರ್ದಿದ್ದೇವೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ. ಮತ್ತೆ ಎ ಅಂದ್ರೆ ಏನಿದೆ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಇದೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಇಲ್ಲಿ ಬರ್ದಿದ್ದೇವೆ. ಈಗ ನಾವು ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಝೀರೋಸ್ ಅನ್ನ ಮಾಡುತ್ತೇವೆ. ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎಗೆ ಈಕ್ವಲ್ ಆಗಿರುತ್ತದೆ. ಈಗ ಸಿ ಅಂದ್ರೆ ಏನಿದೆ, ಕಾನ್ಸ್ಟಂಟ್ ಟರ್ಮ್ ಇದೆ. ಮತ್ತೆ ಇದು ಕೋಎಫಿಷಿಯಂಟ್ ಆಫ್ ಎ ಅಂದ್ರೆ ಏನಿದೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇದೆ. ಈಗ ಇದೇ ಫಾರ್ಮುಲಾ ಇದೇ ಮೆಥಡ್ ಅಲ್ಲಿ ನಾವು ಇದನ್ನ ಸಾಲ್ವ್ ಮಾಡಿದ್ದೇವೆ. ಇದು ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಅನ್ನ ನೋಡೋಣ. ಈಗ ನಾವು ಎಕ್ಸಾಂಪಲ್ ಥರ್ಡ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫೈಂಡ್ ದ ಝೀರೋಸ್ ಆಫ್ ಪೊಲಿನಾಮಿಯಲ್ ಎಕ್ಸ್ ಸ್ಕ್ವೇರ್ ಮೈನಸ್ 3 ಅಂಡ್ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಝೀರೋಸ್ ಅಂಡ್ ದ ಕೋಎಫಿಷಿಯಂಟ್ ಅಂತ ಕೊಟ್ಟಿದ್ದಾರೆ. ಇದು ಒಂದು ಪೊಲಿನಾಮಿಯಲ್ ಎಕ್ಸ್ ಸ್ಕ್ವೇರ್ ಮೈನಸ್ 3 ಅನ್ನ ಕೊಟ್ಟಿದ್ದಾರೆ. ಇದರದ್ದು ನಾವು ಝೀರೋಸ್ ಅನ್ನ ಫೈಂಡ್ ಮಾಡಬೇಕು. ಝೀರೋಸ್ ಅನ್ನ ಫೈಂಡ್ ಮಾಡಿ ನಾವು ಅದು ಝೀರೋಸ್ ಮತ್ತು ಕೋಎಫಿಷಿಯಂಟ್ ನಡುವಿನ ರಿಲೇಶನ್ಶಿಪ್ ಅನ್ನ ನಾವು ವೆರಿಫೈ ಮಾಡಿ ಬರಿಬೇಕಾಗುತ್ತದೆ. ಈಗ ನಾವು ಇದು ಒಂದು ಪೊಲಿನಾಮಿಯಲ್ ಇದೆಯಲ್ಲ, ಇದನ್ನ ಬರ್ಕೊಳ್ಳೋಣ. ಈಗ ಗಿವನ್ ಪೊಲಿನಾಮಿಯಲ್ ಎಕ್ಸ್ ಸ್ಕ್ವೇರ್ ಮೈನಸ್ 3 ಇದೆ, ಇದು ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳೋಣ. ಯಾಕಂದ್ರೆ ನಾವು ಇದರದ್ದು ಝೀರೋಸ್ ಅನ್ನ ಫೈಂಡ್ ಮಾಡಬೇಕು. ಈಗ ನಮಗೆ ಒಂದು ಐಡೆಂಟಿಟೀಸ್ ಗೊತ್ತಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ. ಈ ಐಡೆಂಟಿಟೀಸ್ ಪ್ರಕಾರನೇ ಈ ಈಕ್ವೇಶನ್ ಅನ್ನ ನಾವು ಸಾಲ್ವ್ ಮಾಡಬೇಕಾಗುತ್ತದೆ. ಇದೇ ಪ್ರಕಾರ ನಾವು ಇದನ್ನ ಬರ್ಕೊಳ್ಳೋಣ. ಇದೇ ಐಡೆಂಟಿಟೀಸ್ ಪ್ರಕಾರ ಬರ್ಕೊಳ್ಳುತ್ತೇನೆ. ಇದು ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಇದನ್ನ ನಾವು ಹೋಲ್ ಸ್ಕ್ವೇರ್ ಮಾಡ್ಕೊಳ್ತೇನೆ. ಎಕ್ಸ್ ಬ್ರಾಕೆಟ್ ಹೋಲ್ ಸ್ಕ್ವೇರ್ ಮೈನಸ್, ಈಗ ನಮಗೆ ಇದು 3 ಇದೆಯಲ್ಲ, ಇದನ್ನ ನಾವು ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಹಾಗಾದ್ರೆ ನಾನು ಇಲ್ಲಿ √3 ಇಂಟು √3 ಅಂತ ಬರ್ಕೊಳ್ಳುತ್ತೇನೆ. √3 ಇಂಟು √3 ಮಾಡಿದ್ರೆ 3 ಆಗುತ್ತದೆ. ಅದಕ್ಕೆ ನಾನು ಬ್ರಾಕೆಟ್ ಅಲ್ಲಿ √3 ಹೋಲ್ ಸ್ಕ್ವೇರ್ ಅಂತ ಬರೆದುಕೊಳ್ಳುತ್ತೇನೆ ಇಸ್ ಈಕ್ವಲ್ ಟು 0. ಈಗ ಈ ಸ್ಟೆಪ್ ನಿಮಗೆ ಗೊತ್ತಾಗಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ತರ ಇದನ್ನ ನಾ ಬರ್ಕೊಂಡಿದ್ದೇನೆ. ಈಗ ನಾವು ಈ ಸ್ಟೆಪ್ ಅಲ್ಲಿ ಇದನ್ನ ಬರ್ಕೋಬೇಕಾಗುತ್ತೆ. ಈಗ ಎ ಪ್ಲಸ್ ಬಿ ಇದೆಯಲ್ಲ, ಆ ತರ ಇಲ್ಲಿ ಎಕ್ಸ್ ಪ್ಲಸ್ √3 ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ √3. ಈಗ ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ಅಂತ ಇದೆಯಲ್ಲ, ಅದೇ ತರ ನಾ ಇಲ್ಲಿ ಬರ್ಕೊಳುತ್ತೇನೆ ಇಸ್ ಈಕ್ವಲ್ ಟು 0. ಈಗ ಇದು ಒಂದು ಟರ್ಮ್ ಮತ್ತು ಇದು ಒಂದು ಟರ್ಮ್ ನಮಗೆ ಸಿಕ್ಕಿದೆ. ಇದರದ್ದು ನಾವು ಝೀರೋಸ್ ಅನ್ನ ಫೈಂಡ್ ಮಾಡಬೇಕು. ಹಾಗಾದ್ರೆ ನಾನು ಇಲ್ಲಿ ಎಕ್ಸ್ ಪ್ಲಸ್ √3 ಇಸ್ ಈಕ್ವಲ್ ಟು 0 ಮತ್ತೆ ಎಕ್ಸ್ ಮೈನಸ್ √3 ಇಸ್ ಈಕ್ವಲ್ ಟು 0 ಇವೆರಡು ಟರ್ಮ್ಸ್ ಅದ್ದು ನಾನು ಝೀರೋಸ್ ಅನ್ನ ಫೈಂಡ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ 3 ಇದ್ರೆ ಇಲ್ಲಿ ಮೈನಸ್ √3 ಆಗುತ್ತದೆ. ಅಲ್ಫಾ ಅಂದ್ರೆ ಏನಿದೆ, ಅಲ್ಫಾ ಇದನ್ನ ನಾನು ನಿಮಗೆ ಮೊದಲೇ ಹೇಳಿದ್ದೇನೆ. ಈಗ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಇದು ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ಇದು ಜನರಲ್ ಫಾರ್ಮ್. ಈಗ ಇದರದ್ದು ಕೋಎಫಿಷಿಯಂಟ್ ಏನಿದೆ ಎ ಮತ್ತು ಬಿ, ಇದು ಕಾನ್ಸ್ಟಂಟ್ ಟರ್ಮ್ ಸಿ. ಇದರದ್ದು ನಾವು ಝೀರೋಸ್ ಅನ್ನ ಫೈಂಡ್ ಮಾಡಿ ಅದನ್ನ ಅಲ್ಫಾ ಬೀಟಾ ಎಂದು ಡಿನೋಟ್ ಮಾಡುತ್ತೇವೆ. ಸಮ್ ಆಫ್ ಝೀರೋಸ್ ಅಂದ್ರೆ ಏನಿದೆ, ಮೈನಸ್ ಬಿ ಡಿವೈಡೆಡ್ ಬೈ ಎ ಗೆ ಈಕ್ವಲ್ ಆಗಿರುತ್ತದೆ. ಅಲ್ಫಾ ಪ್ಲಸ್ ಬೀಟಾ ಇಲ್ಲಿ
ಅಲ್ಫಾ ಪ್ಲಸ್ ಬೀಟಾ ಇಲ್ಲಿ ಬರ್ಕೊಳ್ಳೋಣ. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಮತ್ತೆ ಇದು ಪ್ರಾಡಕ್ಟ್ ಆಫ್ ಝೀರೋಸ್ ಅಂದ್ರೆ ಏನು? ಅಲ್ಫಾ ಇಂಟು ಬೀಟಾ. ಮತ್ತೆ ಸಮ್ ಆಫ್ ಝೀರೋಸ್ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ಕೊಯಿಫಿಷಿಯಂಟ್ ಆಫ್ ಎಕ್ಸ್. ಎಕ್ಸ್ ಅದ್ದು ಕೊಯಿಫಿಷಿಯಂಟ್ ಬಿ ಇದೆ, ಅದನ್ನೇ ಇಲ್ಲಿ ಬರ್ತಿದ್ದೇವೆ. ಅದಕ್ಕೆ ಇದು ಪ್ರಾಡಕ್ಟ್ ಆಫ್ ಝೀರೋಸ್ ಅಂದ್ರೆ ಅಲ್ಫಾ ಇಂಟು ಬೀಟಾ ಸಿ ಡಿವೈಡೆಡ್ ಬೈ ಎಗೆ ಈಕ್ವಲ್ ಆಗಿರುತ್ತದೆ. ಇದೇ ಪ್ರಕಾರ ನಾವು ಈ ಎಕ್ಸಾಂಪಲ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತದೆ. ಈಗ ನಾವು ಇದರದ್ದು ಝೀರೋಸ್ ಅನ್ನ ಫೈಂಡ್ ಮಾಡಿ ಅದನ್ನ ಅಲ್ಫಾ ಎಂದು ಡಿನೋಟ್ ಮಾಡುತ್ತಿದ್ದೇವೆ. ಮೈನಸ್ ಅಲ್ಫಾ ಅಂದ್ರೇನು? -√3. ಇದು ಒಂದು ಝೀರೋಸ್ ಅನ್ನ ಫೈಂಡ್ ಮಾಡಿದ್ದೇವೆ. ಈಗ ನೆಕ್ಸ್ಟ್ ಎಕ್ಸ್ ಮೈನಸ್ ಎಕ್ಸ್, ಇದು ಮೈನಸ್ ಇದ್ರೆ ಇಲ್ಲಿ +√3 ಆಗುತ್ತದೆ. ಬೀಟಾ ಅಂದ್ರೇನು? +√3. ಈಗ ನಾವು ಎರಡು ಝೀರೋಸ್ ಅನ್ನ ಫೈಂಡ್ ಮಾಡಿದ್ದೇವೆ. ಈಗ ಸಮ್ ಆಫ್ ಝೀರೋಸ್ ಅಂದ್ರೇನು? ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಇದನ್ನ ನಾವು ಇಲ್ಲಿ ಬರ್ಕೊಳ್ಳೋಣ. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಸಮ್ ಆಫ್ ಝೀರೋಸ್ ಮೈನಸ್ ಬಿ ಡಿವೈಡೆಡ್ ಬೈ ಎ. ಇವು ಕೊಯಿಫಿಷಿಯಂಟ್ಗಳು, ಇವು ಝೀರೋಸ್. ಇದು ಎರಡು ವೆರಿಫೈ ಆಗಬೇಕು. ನಾವು ಇದನ್ನ ವೆರಿಫೈ ಮಾಡಿ ಬರಿಬೇಕಾಗುತ್ತದೆ. ಈಗ ಅಲ್ಫಾ ಅಂದ್ರೆ ಏನಿದೆ? -√3 ಪ್ಲಸ್ ಬೀಟಾ ಅಂದ್ರೆ ಏನಿದೆ? √3 ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದ್ರೆ ಏನಿದೆ? ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ ನೋಡಿ, x² - 3 ಇಸ್ ಈಕ್ವಲ್ ಟು 0. ಇಲ್ಲಿ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ಜನರಲ್ ಫಾರ್ಮ್ ax² ಪ್ಲಸ್ bx ಪ್ಲಸ್ c. ಈಗ ಎ ಅಂದ್ರೆ ಏನಿದೆ? ಏನೂ ಇಲ್ಲ ಅಂದ್ರೆ ಈಗ ಈ ಫಾರ್ಮ್ ಅಲ್ಲಿ ಈ ಇಕ್ವೇಶನ್ ಇದೆ ಅಂತ ನೋಡ್ಕೊಳ್ಳಿ. ಈಗ ಈ ಫಾರ್ಮ್ ಅಲ್ಲಿ ಇಕ್ವೇಶನ್ ಇಲ್ಲ, ಆದ್ರೂ ಇಲ್ಲಿ x² ಇದೆ. ಇದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್, ಆದ್ರೆ ಈ ಟರ್ಮ್ ಮಿಸ್ ಆಗಿದೆ. bx ಅದು ಇದು ಕಾನ್ಸ್ಟೆಂಟ್ ಟರ್ಮ್ c ಇದೆ. ಹಾಗಾಗಿ ಇಲ್ಲಿ ಎ ಅಂದ್ರೆ ಏನಿದೆ? 1. ಏನು ಇಲ್ಲ ಅಂದ್ರೆ ಇಲ್ಲಿ 1 ಇದ್ದೇ ಇರುತ್ತದೆ. ಈಗ ಬಿ ಅಂದ್ರೆ ಏನಿದೆ? 0. ಯಾಕಂದ್ರೆ ಈ ಟರ್ಮ್ ಇಲ್ಲಿ ಇಲ್ಲ. ax² - 3 ಇದೆ. ಕಾನ್ಸ್ಟೆಂಟ್ ಟರ್ಮ್ c ಇಸ್ ಈಕ್ವಲ್ ಟು 3 ಇದೆ. ಈಗ ಇದನ್ನ ನಾವು ಇಲ್ಲಿ ಬರ್ಕೊಳ್ಳೋಣ. ಎ ಅಂದ್ರೆ ಏನಿದೆ? ಮೊದಲೇ ಬಿ ಅಂದ್ರೆ ಏನಿದೆ? 0. ಮತ್ತೆ ಎ ಅಂದ್ರೆ ಏನಿದೆ? 1 ಇದೆ. ಈಗ ಇಲ್ಲಿ -√3 +√3 0. ಮತ್ತೆ ಇಲ್ಲಿ ಕೂಡ 0 ಬಂದಿದೆ. ಇದು ವೆರಿಫೈ ಆಗಿದೆ. ಸೇಮ್ ಬಂದಿದೆ. LHS ಇಸ್ ಈಕ್ವಲ್ ಟು RHS. ಈಗ ನಾವು ಪ್ರಾಡಕ್ಟ್ ಆಫ್ ಝೀರೋಸ್ ಅನ್ನ ಬರೆಯೋಣ. ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಅಲ್ಫಾ ಇಂಟು ಬೀಟಾ ಅಂದ್ರೆ ಏನಿದೆ? ಸಿ ಡಿವೈಡೆಡ್ ಬೈ ಎ. ಈಗ ನಾವು ಇಲ್ಲಿ ಅಲ್ಫಾ ಅಂದ್ರೆ ಏನಿದೆ? -√3 ಇದೆ. ಮತ್ತೆ ಬೀಟಾ ಅಂದ್ರೆ ಏನಿದೆ? +√3 ಇದೆ. ಇಸ್ ಈಕ್ವಲ್ ಟು ಇಲ್ಲಿ ಸಿ ಅಂದ್ರೆ ಏನಿದೆ? ಕಾನ್ಸ್ಟೆಂಟ್ ಟರ್ಮ್ 3 ಇದೆ. ಮತ್ತೆ ಇಲ್ಲಿ -3 ಇದೆ. ಸಾರಿ, ಇಲ್ಲಿ -3. ಮತ್ತೆ ಎ ಅಂದ್ರೆ ಏನಿದೆ? 1 ಇದೆ. ಈಗ ಇದನ್ನ √3 ಇಂಟು √3 ಇಸ್ ಈಕ್ವಲ್ ಟು 3 ಬರುತ್ತದೆ. ಇಲ್ಲಿ ಮೈನಸ್ ಇದೆ, ಅದಕ್ಕೆ ಇಲ್ಲಿ -3 ಬರುತ್ತದೆ. ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಮತ್ತೆ √3 ಇಂಟು √3 ಇಸ್ ಈಕ್ವಲ್ ಟು 3 ಇಸ್ ಈಕ್ವಲ್ ಟು ಇಲ್ಲಿ -3 ಬರುತ್ತದೆ. ಈಗ ಇದು ಕೂಡ ಸೇಮ್ ಬಂದಿದೆ. ಇದು ಕೂಡ ವೆರಿಫೈ ಆಗಿದೆ. LHS ಇಸ್ ಈಕ್ವಲ್ ಟು RHS. ಈಗ ನಾವು ಇದು ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಈ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ನಾವು ಕೊಯಿಫಿಷಿಯಂಟ್ ಏನಿದೆ? ಎ, ಬಿ ಮತ್ತು ಕಾನ್ಸ್ಟೆಂಟ್ ಟರ್ಮ್ ಸಿ ಇದೆ. ನಾವು ಇದರದ್ದು ಝೀರೋಸ್ ಅನ್ನ ಫೈಂಡ್ ಮಾಡಿ ಅದನ್ನ ಅಲ್ಫಾ ಬೀಟಾ ಎಂದು ಡಿನೋಟ್ ಮಾಡುತ್ತೇವೆ. ಅಲ್ಫಾ ಬೀಟಾ ಎಂದು ಡಿನೋಟ್ ಮಾಡಿ ಅದನ್ನ ನಾವು ಪ್ರಾಡಕ್ಟ್ ಸಮ್ ಆಫ್ ಝೀರೋಸ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ ಅನ್ನ ಫೈಂಡ್ ಮಾಡಿ ಅದನ್ನ ವೆರಿಫೈ ಮಾಡಿ ಬರೆದಿದ್ದೇವೆ. ಇದು ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ತಿಳಿದುಕೊಳ್ಳುತ್ತೇನೆ. ನೆಕ್ಸ್ಟ್ ಎಕ್ಸಾಂಪಲ್ ಅನ್ನ ನೋಡೋಣ. ಈಗ 4th ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫೈಂಡ್ ದ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ವೇರ್ ಝೀರೋಸ್ ಆರ್ -3 and 2 ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅನ್ನ ಫೈಂಡ್ ಮಾಡಬೇಕು. ನಮಗೆ ಆಲ್ರೆಡಿ ಝೀರೋಸ್ ಅನ್ನ ಕೊಟ್ಟಿದ್ದಾರೆ, -3 ಮತ್ತು
2. ಈಗ ಸಮ್ ಆಫ್ ಝೀರೋಸ್ -3 ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ 2 ಅಂತ ಕೊಟ್ಟಿದ್ದಾರೆ. ಅದನ್ನೇ ನಾವು ಇಲ್ಲಿ ಬರ್ಕೊಳ್ಳೋಣ. ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅನ್ನ ಫೈಂಡ್, ಇವು ಎರಡು ಝೀರೋಸ್ ಅನ್ನ ಯೂಸ್ ಮಾಡಿ ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅನ್ನ ಫೈಂಡ್ ಮಾಡಬೇಕಾಗುತ್ತದೆ. ಈಗ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಿದೆ, ಅಲ್ಫಾ ಇದು ಸಮ್ ಆಫ್ ಝೀರೋಸ್ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು, ಈಗ -3 ಕೊಟ್ಟಿದ್ದಾರೆ. ಅಲ್ಫಾ ಪ್ಲಸ್ ಬೀಟಾ ಇದು ಒಂದು ಝೀರೋಸ್, ಇದು ಸಮ್ ಆಫ್ ಝೀರೋಸ್ ಏನು -3, ಮತ್ತೆ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 2 ಪ್ರಾಡಕ್ಟ್ ಆಫ್ ಝೀರೋಸ್. ಈಗ ನಮಗೆ ಆಲ್ರೆಡಿ ಝೀರೋಸ್ ಅನ್ನ ಕೊಟ್ಟಿದ್ದಾರೆ. ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅನ್ನ ಫೈಂಡ್ ಮಾಡಬೇಕು. ಅದರದೊಂದು ಫಾರ್ಮುಲಾ ಇದೆ, x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಇದರಲ್ಲೇ ನಾವು ಇದನ್ನ ಬರಿಬೇಕಾಗುತ್ತದೆ. x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಿದೆ, -3 ಇದೆ. ಅದನ್ನೇ ಇಲ್ಲಿ ಬರ್ಕೊಳ್ಳೋಣ. -3 ಇಂಟು ಎಕ್ಸ್ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನಿದೆ, 2 ಇದೆ. ಇಲ್ಲಿ 2 ಬರ್ಕೊಳ್ಳೋಣ. ಈಗ x² ಮೈನಸ್ ಇಂಟು ಮೈನಸ್ ಪ್ಲಸ್, ಮತ್ತೆ ಇದನ್ನು ಮಲ್ಟಿಪ್ಲೈ ಮಾಡಿದರೆ 3x, 3 ಇಂಟು ಎಕ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದರೆ 3x ಪ್ಲಸ್ 2. ಈಗ ಇದು ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಇದು x² ಪ್ಲಸ್ 3x ಪ್ಲಸ್ 2. ಈಗ ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅನ್ನ ಫೈಂಡ್ ಮಾಡಿದ್ದೇವೆ. ಇದು ಎಕ್ಸಾಂಪಲ್ ಇಷ್ಟೇ ಇದೆ. ಈಗ ನಾವು ಝೀರೋಸ್ ಅನ್ನ ಯೂಸ್ ಮಾಡಿಕೊಂಡು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅನ್ನ ಫೈಂಡ್ ಮಾಡಿದ್ದೇವೆ. ಈಗ ಲಾಸ್ಟ್ ಎಕ್ಸಾಂಪಲ್, 5th ಎಕ್ಸಾಂಪಲ್ ಅನ್ನ ನೋಡೋಣ. ಈಗ 5ನೇ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ವೆರಿಫೈ ದ 3 minus 1 divided by 3 are the zeros of the cubic polynomial px is equal to 3x cube minus 5x square minus 11x minus 3, and then verify the relationship between the zeros and the coefficients ಅಂತ ಕೊಟ್ಟಿದ್ದಾರೆ. ಈಗ 3 - 1 ಮತ್ತೆ -1 divided by 3 ಇವು ಕ್ಯೂಬಿಕ್ ಪೊಲಿನಾಮಿಯಲ್ದು ಝೀರೋಸ್ಗಳಾಗಿವೆ. ಈಗ ನಾವು ಅದರದ್ದು ಝೀರೋಸ್ ಮತ್ತು ಕೋಎಫಿಷಿಯಂಟ್ ನಡುವಿನ ರಿಲೇಶನ್ಶಿಪ್ ಅನ್ನ ವೆರಿಫೈ ಮಾಡಿ ಬರಿಬೇಕಾಗುತ್ತದೆ. ಈಗ ನಾವು ಇದನ್ನು ಮೊದಲು ಚೆಕ್ ಮಾಡ್ಕೊಳ್ಳೋಣ. ಇದು ಒಂದು ಕ್ಯೂಬಿಕ್ ಪೊಲಿನಾಮಿಯಲ್ ಇದೆಯಲ್ಲ, ಇದರದ್ದು ಝೀರೋಸ್, ಈಗ ಇದರದ್ದು ನಾವು ವೇರಿಯೇಬಲ್ ಎಕ್ಸ್ ಇದೆಯಲ್ಲ ಆ ಪ್ಲೇಸಲ್ಲಿ ಇವು ಝೀರೋಸ್ ಅನ್ನ ಬರೆದ್ರೆ ಈಗ ಈ ಕ್ಯೂಬಿಕ್ ಪೊಲಿನಾಮಿಯಲ್ ಏನಿದೆಯಲ್ಲ ಇದು ಕಂಪ್ಲೀಟ್ ಆಗಿ ಝೀರೋ ಆಗಬೇಕು. ಈಗ ನಾವು ಮೊದಲು ಬರ್ಕೊಳ್ಳೋಣ. px is equal to 3x cube minus 5x square minus 11x minus 3. ಈಗ ಇದು ಒಂದು ಕ್ಯೂಬಿಕ್ ಪೊಲಿನಾಮಿಯಲ್. ಈಗ ಈ ಪ್ಲೇಸಲ್ಲಿ ವೇರಿಯೇಬಲ್ ಏನಿದೆಯಲ್ಲ ಈ ಪ್ಲೇಸಲ್ಲಿ ಇವು ಕ್ಯೂಬಿಕ್ ಪೊಲಿನಾಮಿಯಲ್ದು ಝೀರೋಸ್ಗಳಿವೆ. ಈ ಝೀರೋಸ್ ಅನ್ನ ನಾವು ಇದರಲ್ಲಿ ವೇರಿಯೇಬಲ್ ಪ್ಲೇಸ್ ಅಲ್ಲಿ ಬರೆದ್ರೆ ಈಗ ಯು x³ ಮತ್ತು x ಇವೇನು ವೇರಿಯೇಬಲ್ಗಳು. ಈಗ ಇದರಲ್ಲಿ ನಾವು 3 ನ ಇಲ್ಲಿ ಬರೆದ್ರೆ ವೇರಿಯೇಬಲ್ ಪ್ಲೇಸ್ ಅಲ್ಲಿ ಬರೆದ್ರೆ ಇದು ಪೊಲಿನಾಮಿಯಲ್ ಕಂಪ್ಲೀಟ್ ಆಗಿ ಝೀರೋ ಆಗಬೇಕು. ಈಗ ನಾವು ಬರೆದು ನೋಡೋಣ. p of 3 is equal to 3 into 3 whole cube minus 5 3x square minus 11 3 minus 3 is equal to, ಈಗ 3 3s are 9, 9 3s are 27, 27 3s are 81 minus, ಈಗ 3 3s are 9 ಮತ್ತೆ 9 5s are 45 ಮತ್ತೆ 11 3s are 33 minus 3 is equal to 81. ಈಗ ಇವು ಮೂರನ್ನು ಆ್ಯಡ್ ಮಾಡಿದರೆ 81 ಬರುತ್ತದೆ. ನೀವು ಆ್ಯಡ್ ಮಾಡಿ ನೋಡಿ. is equal to 0. 81 ಪ್ಲಸ್ 81 ಮತ್ತು ಮೈನಸ್ 81 is equal to 0. ಹಾಗಾದರೆ ಇದು 3 ಏನಿದೆಯಲ್ಲ ಈ ಕ್ಯೂಬಿಕ್ ಪೊಲಿನಾಮಿಯಲ್ದು ಝೀರೋಸ್ ಆಗಿದೆ. ಇದು ಕಂಪ್ಲೀಟ್ ಆಗಿ ಈ ಪೊಲಿನಾಮಿಯಲ್ ಝೀರೋ ಆಗಿದೆ. ಈಗ ನೆಕ್ಸ್ಟ್ ನಾವು -1ನ ನೋಡೋಣ. p is equal to -1 is equal to 3 -1 cube minus
5 minus 1 whole square minus 11 minus 1 minus 3. ಈಗ minus 1 into minus 1 into minus 1 is equal to minus 1 ಬರುತ್ತದೆ. ಅದಕ್ಕೆ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ 1 ಇದೆಯಲ್ಲ ಹೋಲ್ ಕ್ಯೂಬ್ ಮಾಡಿದರೆ ಮೈನಸ್ 1 ಬರುತ್ತದೆ. ಹಾಗಾದರೆ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ 3, ಮತ್ತೆ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಯಿತು. ಪ್ಲಸ್ 1 ಮೈನಸ್ ಇಂಟು ಮೈನಸ್ ಮತ್ತು ಪ್ಲಸ್ 1 ಇಂಟು ಮಾಡಿದರೆ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮಾಡಿದರೆ ಇಲ್ಲಿ ಮೈನಸ್ ಬರುತ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್ 5 ಬರುತ್ತದೆ. ಯಾಕಂದರೆ ಇಲ್ಲಿ ಮೈನಸ್ 1 ಇಂಟು ಇಲ್ಲಿ ನೋಡಿ ಮೈನಸ್ 1 ಇಂಟು ಮೈನಸ್ 1 ಇಸ್ ಈಕ್ವಲ್ ಟು ಪ್ಲಸ್ 1. ಈಗ ಇಲ್ಲಿ ಪ್ಲಸ್ 1 ಬರುತ್ತದೆ. ಪ್ಲಸ್ 1 ಮತ್ತು ಮೈನಸ್ 5, ಹಾಗಾದರೆ ಮೈನಸ್ ಇಂಟು ಪ್ಲಸ್ ಪ್ಲಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 11 ಮತ್ತು ಮೈನಸ್ 3. ಇಲ್ಲಿ ನಾವು ಇವು ಮೈನಸ್ ಏನಿದಾವಲ್ಲ ಇವನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಮೈನಸ್ 11 ಪ್ಲಸ್ 11, ಈಗ ಮೈನಸ್ 3 ಮೈನಸ್ 5 ಮೈನಸ್ 8 ಮೈನಸ್ 3 ಮೈನಸ್ 11 ಇದನ್ನು ನಾವು ಇಲ್ಲಿ ಬರ್ಕೊಂಡಿದ್ದೇವೆ. ಮತ್ತು ಇದು ಪ್ಲಸ್ 11 ಮೈನಸ್ 11 ಮತ್ತು ಪ್ಲಸ್ 11 ಏನಾಯಿತು 0. ಇದು ಮೈನಸ್ 1 ಕೂಡ ಈ ಕ್ಯೂಬಿಕ್ ಪೊಲಿನಾಮಿಯಲ್ದು ಝೀರೋಸ್ ಆಗಿದೆ. ಈಗ ನೆಕ್ಸ್ಟ್ ನಾವು ಮೈನಸ್ 1 ಡಿವೈಡೆಡ್ ಬೈ 3ನ ನೋಡೋಣ. ಮೈನಸ್ 1 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 3 ಇಂಟು ಪ್ಲಸ್ 1 ಡಿವೈಡೆಡ್ ಬೈ 3 ಹೋಲ್ ಕ್ಯೂಬ್ minus 11 minus 1 divided by 3 ಮತ್ತೆ minus 3. ಈಗ ನೆಕ್ಸ್ಟ್ 3 ಇಂಟು ಬ್ರಾಕೆಟ್ ಇದನ್ನು ಕ್ಯೂಬ್ ಮಾಡಿದರೆ 3 3s 9 ಮತ್ತು 9 3s 27 ಮೈನಸ್ 1 ಡಿವೈಡೆಡ್ ಬೈ 27 ಬರುತ್ತದೆ. ಮತ್ತು ಮೈನಸ್ 5 3 3s 9 ಇಂಟು ಬ್ರಾಕೆಟ್ 1 ಡಿವೈಡೆಡ್ ಬೈ 9 ಬರುತ್ತದೆ. ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮತ್ತು 11 ಡಿವೈಡೆಡ್ ಬೈ 3 ಬರುತ್ತದೆ. ಇಲ್ಲಿ ಮೈನಸ್ 3. ಈಗ ನೆಕ್ಸ್ಟ್ ಸ್ಟೆಪ್ ಮೈನಸ್ ಇಲ್ಲಿ 3 1s ಮತ್ತು 3 9s, ಅದಕ್ಕೆ ಮೈನಸ್ 1 ಡಿವೈಡ್ ಇಲ್ಲಿ ಮೈನಸ್ ಸೈನ್ ಇದೆ. ಮೈನಸ್ 1 ಡಿವೈಡೆಡ್ ಬೈ 9 ಇಲ್ಲಿ 5 ಡಿವೈಡೆಡ್ ಬೈ ಮೈನಸ್ 5 ಡಿವೈಡೆಡ್ ಬೈ 9 ಬರುತ್ತದೆ. ನೆಕ್ಸ್ಟ್ ಪ್ಲಸ್ 11 ಡಿವೈಡೆಡ್ ಬೈ 3 ಮೈನಸ್ 3. ಇಲ್ಲಿ ಏನೂ ಇಲ್ಲ ಅಂದರೆ 1 ಇದ್ದೇ ಇರುತ್ತದೆ. ಈಗ ಇದರದ್ದು LCM ನಾವು ತಗೊಂಡ್ರೆ ಇಲ್ಲಿ 9 ಬರುತ್ತದೆ. ಈಗ 9 1s 9 ಇಲ್ಲಿ 9 ಇದೆಯಲ್ಲ 9 ಇಂದ ಡಿವೈಡ್ ಆಗುತ್ತದೆ. 9 1s 9 ಇಂಟು ಬ್ರಾಕೆಟಲ್ಲಿ ನಾವು ಬರಿಬೇಕು ಇಲ್ಲಿ. ಮತ್ತು ನೆಕ್ಸ್ಟ್ ಮೈನಸ್ 5 ಮತ್ತು ಇದು 9 ಇಲ್ಲಿ 9 ಇದೆ. ಇದು ಈ ಸಂಖ್ಯೆಯಿಂದ ಇದು ಡಿವೈಡ್ ಆಗುತ್ತದೆ. ಅದು ಎಷ್ಟರಿಂದ 1ರಿಂದ, ಅದಕ್ಕೆ ಇಲ್ಲಿ ಇಂಟು ಬ್ರಾಕೆಟಲ್ಲಿ ನಾವು ಬರಿಬೇಕು. ಮತ್ತು ಪ್ಲಸ್ ಇಲ್ಲಿ 9 ಇದೆಯಲ್ಲ ಇದು 3 ಇಂದ ಡಿವೈಡ್ ಆಗುತ್ತದೆ. 3 3s 9 ಇಲ್ಲಿ 11 ಇಂಟು 3. ಈಗ ಇದು ಏನು 3 3s 9 ಡಿವೈಡ್ ಆಗುತ್ತದಲ್ಲ, ಇದು 9 ಇದೆಯಲ್ಲ 3 ಇಂದ 3 3s 9 ಬರುತ್ತದಲ್ಲ, ಅದಕ್ಕೆ ಇಲ್ಲಿ ನಾವು ಇಂಟು ಬ್ರಾಕೆಟಲ್ಲಿ 3 ಬರೆದಿದ್ದೇವೆ. ಮತ್ತು ಇಲ್ಲಿ 1 ಇದೆ, ಏನೂ ಇಲ್ಲ ಅಂದರೆ 1 ಇದ್ದೇ ಇರುತ್ತದೆ. ಅದಕ್ಕೆ ಇದು 1 9s 9 1 9s 9 ಬರುತ್ತದಲ್ಲ, 3 ಇಂಟು ಬ್ರಾಕೆಟಲ್ಲಿ ಬರಿಬೇಕು. ಇದು ಏನು ಡಿವೈಡ್ ಆಗುತ್ತದಲ್ಲ ಆ ಸಂಖ್ಯೆನ ಇಲ್ಲಿ ಬರಿಬೇಕು. 1 9s 9. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ 1 ಬರುತ್ತದೆ. ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ 5. ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ 33. ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ 27. 9 3s 27 ಡಿವೈಡೆಡ್ ಬೈ 9 ಬರುತ್ತದೆ. ನೆಕ್ಸ್ಟ್ 33
ಅಂದರೆ ಇಲ್ಲಿ 33 ಇದೆ. ಮತ್ತು ಇಲ್ಲಿ -1 -5 -6 ಮತ್ತು -27ನ ಆ್ಯಡ್ ಮಾಡಿದರೆ ಇದು -33 ಆಗುತ್ತದೆ. +33 ಮತ್ತು -33ನ +33 -33 ಏನಾಗುತ್ತದೆ? 0 ಆಗುತ್ತದೆ. 0/9. ಈಗ ಇದು ಕೂಡ ಕಂಪ್ಲೀಟ್ ಆಗಿ 0 ಆಗಿದೆ. ಇದು ಝೀರೋಸ್ ಏನಿದೆ ಈ ಕ್ಯೂಬಿಕ್ ಪೊಲಿನಾಮಿಯಲ್ದು ಝೀರೋಸ್ -1/3 ಕೂಡ ಈ ಕ್ಯೂಬಿಕ್ ಪೊಲಿನಾಮಿಯಲ್ದು ಝೀರೋಸ್ ಆಗಿದೆ. ಈಗ ನೆಕ್ಸ್ಟ್ ನಾವು ಸಮ್ ಆಫ್ ಝೀರೋಸ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ ಅನ್ನ ವೆರಿಫೈ ಮಾಡಿ ಅದರ ರಿಲೇಶನ್ಶಿಪ್ ಅನ್ನ ವೆರಿಫೈ ಮಾಡಿ ಬರಿಬೇಕಾಗುತ್ತದೆ. ಈಗ ಇಲ್ಲಿ ಬರೆಯೋಣ. ಈಗ 3x ಕ್ಯೂಬ್ -5x² -11x -3. ಈಗ ಇದರದ್ದು ಜನರಲ್ ಫಾರ್ಮ್ ax³ + bx² + cx + d. ಈಗ a ಅಂದ್ರೆ ಏನಿದೆ? 3 ಇದೆ. ಇಲ್ಲಿ a ಅಂದ್ರೆ 3 ಇದೆ, b ಅಂದ್ರೆ -5 ಇದೆ, c ಅಂದ್ರೆ 11 ಇದೆ, d ಅಂದ್ರೆ ಏನಿದೆ? -3 ಇದೆ. ಈಗ ಸಮ್ ಆಫ್ ಝೀರೋಸ್ ಅನ್ನ ಮಾಡ್ಕೋಬೇಕು. ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ. ಈಗ ಆಲ್ಫಾ ಅಂದ್ರೆ ಏನಿದೆ? 3 ಇದೆ. ಆಲ್ಫಾ ಅಂದ್ರೆ ಏನಿದೆ? 3 ಇದೆ. ಈಗ ಇಲ್ಲಿ ಕೊಟ್ಟಿದಾರಲ್ಲ ಝೀರೋಸ್ ಅನ್ನ ಇಲ್ಲಿ ಆಲ್ಫಾ ಬೀಟಾ ಎಂದು ಡಿನೋಟ್ ಮಾಡುತ್ತೇವೆ. ಬೀಟಾ ಅಂದ್ರೆ ಏನಿದೆ? -1 ಇದೆ. ಮತ್ತೆ ಗಾಮಾ ಅಂದ್ರೆ ಏನಿದೆ? -1/3 ಇದೆ. ಈಗ ನೆಕ್ಸ್ಟ್ ನಾವು ಆಲ್ಫಾ ಅಂದ್ರೆ ಏನಿದೆ? 3 ಬರ್ಕೊಳ್ಳೋಣ. ಪ್ಲಸ್ ಬೀಟಾ ಅಂದ್ರೆ ಏನಿದೆ? -1 ಇದೆ. ಮತ್ತೆ ಗಾಮಾ ಅಂದ್ರೆ ಏನಿದೆ? -1/3 ಈಸ್ ಈಕ್ವಲ್ ಟು, ಈಗ ಇದು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಸ್ ಈಕ್ವಲ್ ಟು -b/a ಗೆ ಈಕ್ವಲ್ ಆಗಿರುತ್ತದೆ. ಬಿ ಅಂದ್ರೆ ಏನಿದೆ? ಇಲ್ಲಿ ಮೈನಸ್ ಆಲ್ರೆಡಿ ಇದೆ. ಬಿ ಅಂದ್ರೆ -5 ಇದೆ. ಬ್ರಾಕೆಟ್ ಅಲ್ಲಿ -5 ನ ಬರ್ಕೊಳ್ಳೋಣ. /3. ಈಗ 3 ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ -1, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ -1/3 ಆಗುತ್ತದೆ. ಮತ್ತೆ ಇಲ್ಲಿ ಇದನ್ನ ಮೈನಸ್ ಇಂಟು ಮೈನಸ್ +5/3 ಆಗುತ್ತದೆ. ಈಗ ಇದು +3 ಅಲ್ಲಿ -1 ಕಳೆದ್ರೆ 2 ಬರುತ್ತದೆ. ಇಲ್ಲಿ 1/3 ಬಂದಿದೆ. ನೆಕ್ಸ್ಟ್ ಇಲ್ಲಿ 5/3 ಬಂದಿದೆ. ಈಗ ನೆಕ್ಸ್ಟ್ ಇಲ್ಲಿ ಇದು ಕೂಡ 5/3 ಬರುತ್ತದೆ. 3 2s 6 ಅಲ್ಲಿ -1 ಮಾಡಿದ್ರೆ ಬಂದಿದೆ. ಸೇಮ್ ಬಂದಿದೆ. ಇದು ಕೂಡ ವೆರಿಫೈ ಆಗಿದೆ. LHS = RHS. ಇದು ಸೇಮ್ ಬಂದಿದೆ. ನೆಕ್ಸ್ಟ್ ನಾವು ಇದನ್ನ ಇನ್ನೊಂದು ಫಾರ್ಮ್ ಇದೆ. ಆಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗಾಮಾ ಪ್ಲಸ್ ಗಾಮಾ ಇಂಟು ಆಲ್ಫಾ C/A ಗೆ ಈಕ್ವಲ್ ಆಗಿರುತ್ತದೆ. ಪ್ರಾಡಕ್ಟ್ ಆಫ್ ಝೀರೋಸ್. ಈಗ ನಾವು ಇದನ್ನ ಆಲ್ಫಾ ಅಂದ್ರೆ ಏನಿದೆ? 3 ಇದೆ. ಮತ್ತೆ ಬೀಟಾ ಅಂದ್ರೆ ಏನಿದೆ? -1 ಇದೆ. ಮತ್ತೆ ಪ್ಲಸ್ ಬೀಟಾ ಅಂದ್ರೆ ಏನಿದೆ? -1 ಇದೆ. ಆಲ್ಫಾ ಅಂದ್ರೆ ಏನಿದೆ? ಗಾಮಾ ಅಂದ್ರೆ ಏನಿದೆ? 1/3 ಇದೆ. ಪ್ಲಸ್ ಮತ್ತೆ ಗಾಮಾ ಅಂದ್ರೆ ಏನಿದೆ? -1/3 ಇದೆ. ಮತ್ತೆ ಆಲ್ಫಾ ಅಂದ್ರೆ ಏನಿದೆ? 3 ಇದೆ. ಇಲ್ಲಿ ಆಲ್ಫಾ ಅಂದ್ರೆ 3 ಇದೆ, ಬೀಟಾ ಅಂದ್ರೆ -1 ಇದೆ, ಗಾಮಾ ಅಂದ್ರೆ -1/3 ಇದೆ. ಇದನ್ನ ನಾವು ಬರ್ಕೊಂಡಿದ್ದೇವೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ -3 ಪ್ಲಸ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ -1 ಇದೆ. ಇದು -1/3 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಬಂದಿದೆ 1/3. ಇಲ್ಲಿ ಏನಂದ್ರೆ ಇದು ಕ್ಯಾನ್ಸಲ್ ಆಗಿ -1 ಉಳಿಯುತ್ತದೆ. ಈಗ ನೆಕ್ಸ್ಟ್ ಇದು -1 -3 ಆ್ಯಡ್ ಮಾಡಿದರೆ +4 ಆಗಿದೆ. ಮತ್ತು ಇದು +1/3. ಈಗ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದರೆ 3 4s 12 ಪ್ಲಸ್ 1/3. ಮತ್ತು ಇದು ಇಲ್ಲಿ -12 ಅಲ್ಲಿ 1 ಮೈನಸ್ ಮಾಡಿದರೆ -11 ಉಳಿಯುತ್ತದೆ. ಯಾಕಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ. -11/3. ಈಗ ಇಲ್ಲಿ C/A ಇದೆಯಲ್ಲ, ಇದರದ್ದು ನಾವು C ಅಂದ್ರೆ ಏನಿದೆ? C ಅಂದ್ರೆ
ಇಲ್ಲಿ ಸಿ ಅಂದರೆ 11 ಇದೆ. 11 ಡಿವೈಡೆಡ್ ಬೈ ಎ ಅಂದ್ರೆ ಏನಿದೆ 3 ಇದೆ. ಈಗ ಇಲ್ಲಿ 11 ಡಿವೈಡೆಡ್ ಬೈ ಅಂದರೆ ಸಿ ಅಂದರೆ ಇಲ್ಲಿ -11 ಇದೆ. -11 ಡಿವೈಡೆಡ್ ಬೈ 3 ಇದೆ. ಈಗ ಇದು ಕೂಡ ಸೇಮ್ ಬಂದಿದೆ. ಇದು -11 ಡಿವೈಡೆಡ್ ಬೈ 3 ಮತ್ತೆ ಇದು ಕೂಡ -11 ಡಿವೈಡೆಡ್ ಬೈ 3. ಇದು ಕೂಡ ವೆರಿಫೈ ಆಗಿದೆ. LHS ಈಸ್ ಈಕ್ವಲ್ ಟು RHS. ಈಗ ನಾವು ನೆಕ್ಸ್ಟ್ ನಾವು ಅಲ್ಫಾ ಇಂಟು ಬೀಟಾ ಇಂಟು ಗಾಮಾ ಈಸ್ ಈಕ್ವಲ್ ಟು -d ಡಿವೈಡೆಡ್ ಬೈ a ಗೆ ಸಮವಾಗಿರುತ್ತದೆ. ಈಗ ಬೀಟಾ ಅಂದ್ರೆ ಏನಿದೆ, ಇಲ್ಲಿ -1 ಇದೆ. ಮತ್ತೆ ಅಲ್ಫಾ ಅಂದ್ರೆ ಏನಿದೆ 3 ಇದೆ. ಈಗ ಇಲ್ಲಿ ಬರ್ಕೊಳ್ಳೋಣ 3. ಮತ್ತೆ ಬೀಟಾ ಅಂದ್ರೆ ಏನಿದೆ -1 ಇದೆ. -1 ಇಲ್ಲಿ ಅಲ್ಫಾ, ಇದು ಬೀಟಾ, ಇದು ಗಾಮಾ. ಗಾಮಾ ಅಂದ್ರೆ -1 ಡಿವೈಡೆಡ್ ಬೈ 3 ಇದೆ. ಇಸ್ ಈಕ್ವಲ್ ಟು ಡಿ ಅಂದ್ರೆ ಏನಿದೆ, ಇಲ್ಲಿ -3 ಇದೆ. -3 ಆಲ್ರೆಡಿ ಒಂದು ಮೈನಸ್ ಹೊರಗಿದೆ. -3 ಡಿವೈಡೆಡ್ ಬೈ 3. ಈಗ ಇಲ್ಲಿ ಇದು 3, ಇಲ್ಲಿ ಏನಾಗುತ್ತದೆ -3. ಈಗ ಈ 3 ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಬರುತ್ತದೆ ಅಂದರೆ -1 ಇಂಟು ಇದು ಈ 3 ಕ್ಯಾನ್ಸಲ್ ಆಗಿ -1 ಇಂಟು -1 ಈಸ್ ಈಕ್ವಲ್ ಟು +1 ಈಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮತ್ತೆ ಇಲ್ಲಿ 3 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು ಇಲ್ಲಿ ಕೂಡ ಡಿವೈಡ್ 3 1 ಇಲ್ಲಿ 1 ಬರುತ್ತದೆ. ಇಲ್ಲಿ ಡಿವೈಡ್ ಮಾಡಿದರೆ ಇಲ್ಲಿ 1 ಬರುತ್ತದೆ. ಇದು 1 ಬಂದಿದೆ, ಇದು 1 ಬಂದಿದೆ, ಇದು ಸೇಮ್ ಬಂದಿದೆ. ಇದು ಕೂಡ ವೆರಿಫೈ ಆಗಿದೆ. therefore LHS is equal to RHS. ಈಗ ನಾವು ಇದು ಒಂದು ಕ್ಯೂಬಿಕ್ ಪೊಲಿನಾಮಿಯಲ್. ಈ ಕ್ಯೂಬಿಕ್ ಪೊಲಿನಾಮಿಯಲ್ದು ಝೀರೋಸ್ ಅನ್ನ ಕೊಟ್ಟಿದ್ದಾರೆ. ಈ ಪೊಲಿನಾಮಿಯಲ್ದು ಝೀರೋಸ್ ಅನ್ನ ನಾವು ವೇರಿಯೇಬಲ್ ಅಲ್ಲಿ ಬರೆದು ನಾವು ಫೈಂಡ್ ಮಾಡಿದ್ರೆ ಇದು ಈ ಪೊಲಿನಾಮಿಯಲ್ ಕ್ಯೂಬಿಕ್ ಪೊಲಿನಾಮಿಯಲ್ದು ಝೀರೋಸ್ 3 -1 ಮತ್ತೆ -1 ಡಿವೈಡೆಡ್ ಬೈ 3 ಅಂತ ಪ್ರೂವ್ ಆಗಿದೆ. ನೆಕ್ಸ್ಟ್ ನಾವು ಇದನ್ನು ವೆರಿಫೈ ಆದ ಝೀರೋ ಮತ್ತು ಕೋಎಫಿಷಿಯಂಟ್ ನಡುವಿನ ರಿಲೇಶನ್ಶಿಪ್ ಅನ್ನು ವೆರಿಫೈ ಮಾಡಿ ಬರೆದ್ರೆ ಅದು ಕೂಡ ವೆರಿಫೈ ಆಗಿದೆ. ಈಗ ನಾವು ಇದನ್ನು ಈ ಎಕ್ಸಾಂಪಲ್ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ತಿಳಿದುಕೊಳ್ಳುತ್ತೇನೆ. ಈಗ ನೆಕ್ಸ್ಟ್ ನಾವು 3rd ಚಾಪ್ಟರನ್ನು ಸ್ಟಾರ್ಟ್ ಮಾಡೋಣ. ಈಗ ಇದು ಚಾಪ್ಟರ್ 2 ಪೊಲಿನಾಮಿಯಲ್ ನಾವು ಕಂಪ್ಲೀಟ್ ಆಗಿ ಎಲ್ಲ ಎಕ್ಸಸೈಸ್ಗಳನ್ನ ಮತ್ತು ಎಲ್ಲ ಎಕ್ಸಾಂಪಲ್ಗಳನ್ನ ಸಾಲ್ವ್ ಮಾಡಿದ್ದೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.